ಅಖಂಡ ಭಾರತ ವಿನಾಯಕ ಮಹಾಸಭಾ ವತಿಯಿಂದ ಶಾಶ್ವತ ಶುದ್ಧ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಪ್ರಾರಂಭ ಮಾಡಿದಂಥ ಗಣೇಶೋತ್ಸವ ಈ ಬಾರಿ 12ನೇ ವರ್ಷದ ಗಣೇಶೋತ್ಸವ ಆಚರಿಸ್ತಾ ಇದ್ದೀವಿ. ಈ ಅದ್ದೂರಿ ಗಣೇಶೋತ್ಸವದಲ್ಲಿ ಸಮಸ್ತ ಎಲ್ಲ ಕೋಲಾರದ ಎಲ್ಲ ನಾಗರಿಕ ಬಂಧುಗಳು ಒಳ್ಳೆಯದಾಗಲಿ ಉದ್ದೇಶದಿಂದ ಮತ್ತು ಎಲ್ಲ ನಾಗರಿಕರು ಈ ಹಬ್ಬದ ಈ ಅಖಂಡ ಭಾರತ ವಿನಾಯಕ ಮಹಾಸಭಾ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ಳಬೇಕು, ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. 28ನೇ ತಾರೀಕು 29ನೇ ತಾರೀಕು ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕಿ ಲಲಿತಾ ಮಲ್ನಾಡ್ ಅವರ ಸಂಗೀತ ರಸ ಸಂಜೆ ಇದೆ. ಮತ್ತು ಶನಿವಾರ 30ನೇ ತಾರೀಕು ರಂಗೋಲಿ ಸ್ಪರ್ಧೆ, ಕೋಲಾರದಲ್ಲಿ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ರಂಗೋಲಿ ಸ್ಪರ್ಧೆನ ನಮ್ಮ ಅಖಂಡ ಭಾರತ ವಿನಾಯಕ ಮಹಾಸಭಾ ವತಿಯಿಂದ ಏರ್ಪಡಿಸಲಾಗಿದೆ. ಈ ಬಾರಿಯೂ ಸಹ ಅತ್ಯುತ್ತಮವಾದಂಥ ಬಹುಮಾನಗಳನ್ನು ಕೊಡ್ತೀವಿ. ಎಲ್ಲ ಸ್ಪರ್ಧಿಗಳು ಬಂದು ಹೆಸರುಗಳನ್ನು ನೋಂದಾಯಿಸ್ಕೋಬೇಕು ಅಂತ ನಮ್ಮಲ್ಲಿ ತಿಳಿಸ್ತೀನಿ. ಮತ್ತು ಆಕರ್ಷಕವಾದಂಥ ಮೆರವಣಿಗೆಯ ಮೂಲಕ ಗಣಪತಿ ವಿಸರ್ಜನೆ 31ನೇ ತಾರೀಕು ಅಂದರೆ ಭಾನುವಾರ ನಡೆಯುತ್ತೆ. ಇದಕ್ಕೆ ಸಾಕಷ್ಟು ಕಲಾ ತಂಡಗಳಂತೆ ವೈಭವವಾಗಿ ಅದ್ದೂರಿಯಾಗಿ ಗಣಪತಿ ಮೆರವಣಿಗೆ ಮುಖಾಂತರ ವಿಸರ್ಜನೆ ಮಾಡಲಾಗುತ್ತೆ ಅಂತ ಈ ಮೂಲಕ ನಮ್ಮಲ್ಲಿ ತಿಳಿಕೊಡ್ತೀವಿ. ಕೆಲಸವನ್ನು ಆಚರಿಸುವ ಮುಖಾಂತರ ಶಾಶ್ವತ ಶುದ್ಧ ಕುಡಿಯುವ ನೀರು ಕೋಲಾರಕ್ಕೆ ಬೇಕು ಎಂಬ ಹೋರಾಟದ ಧ್ಯೇಯವಾಕ್ಯದಲ್ಲಿ ಈ ಗಣೇಶೋತ್ಸವ ಆಚರಿಸ್ಕೊಳ್ತಾ ಇದ್ವಿ. 12 ವರ್ಷಗಳು ಕೂಡ ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ವಿ. ಕೊರೋನಾ ಟೈಮಲ್ಲಿ ಮಾತ್ರ ಸರಳವಾಗಿ ಗಣೇಶೋತ್ಸವ ಮಾಡಿ ನಾವು ವಿಸರ್ಜನೆ ಮಾಡಿದ್ವಿ. ನಮ್ಮ ಉದ್ದೇಶ, ವೇದಿಕೆಯ ಉದ್ದೇಶ ಅದಕ್ಕೆ ಮತ್ತು ನಮ್ಮೆಲ್ಲ ಇವ್ರನ್ನ ಪರಿಚಯ ಮಾಡಿಬಿಟ್ಟೆ. ನನ್ನ ಒಳಗಡೆ ನಮ್ಮ ಸಂಚಾಲಕರು, ನಮ್ಮ ಹಿರಿಯ ಪೋಷಕರು, ನಮ್ಮ ಐ ಟಿ ಶಿವಣ್ಣವರು, ಅದ್ರ ಪಕ್ಕದಲ್ಲಿ ಯುವ ನಾಯಕ ಹರೀಶ್ ಅವರು, ಅದ್ರ ಪಕ್ಕದಲ್ಲಿ ನಮ್ಮ ಪ್ರಕಾಶ್ ಅವರು ಹಿರಿಯ ಪೋಷಕರು, ಅದ್ರ ಪಕ್ಕದಲ್ಲಿ ದಿನೇಶು, ಅದ್ರ ಪಕ್ಕದಲ್ಲಿ ನವೀನು ಅವರ ನಾಗೇಶ್, ನಮ್ಮ ಈ ಅಖಂಡ ಭಾರತ ವಿನಾಯಕ ಮಹಾಸಭಾದ ಅಧ್ಯಕ್ಷರು ನಮ್ಮ ಅನಿಲವರು, ಮತ್ತು ಇನ್ನೊಬ್ಬರು ಹಿರಿಯ ಪೋಷಕರು ಹಾಗೂ ಖಜಾಂಚಿಗಳು ನಮ್ಮ ವಕೀಲರು ನಾಗೇಂದ್ರರು, ಕೃಷ್ಣಪ್ಪ ಅವರು ನಮ್ಮ ಹಿರಿಯ ಪೋಷಕರು ಮಹೇಶರು, ಅದೇ ರೀತಿ ನಮ್ಮ ಇನ್ನೊಬ್ಬರು ಹಿರಿಯ ಪೋಷಕರು ಸುರೇಶ್ ಅವರು, ಅದ್ರ ಬದಲಿ ಚಿಟ್ಟು, ಕಿರಣ್, ನಮ್ಮೆಲ್ಲ ಯುವ ನಾಯಕರು ವಿಕ್ಕಿ, ಮತ್ತು ನಮ್ಮ ನಿಯಾಂತ್, ಮಿಥುನ್ನು, ರಾಕಿ ಎಲ್ಲ ಇದ್ದಾರೆ. ಸ್ನೇಹಿತರೆ, ಈ ಒಂದು ವೇದಿಕೆಯ ಉದ್ದೇಶ ನಿಮ್ಗೆ ಈಗಾಗಲೇ ಸ್ಪಷ್ಟಪಡಿಸಿದರೆ, ಈ ಬಾರಿ ನಾವು 9 ದಿವಸ ಇಡ್ತಾ ಇದ್ದೀವಿ. ಮೊದಲು ಈ ಬಾರಿ 5 ದಿವಸಕ್ಕೆ ಸೀಮಿತ ಮಾಡುವ ಉದ್ದೇಶ. ಸಾಕಷ್ಟು ಕೆಲಸ ಒತ್ತಡದಿಂದ 5 ದಿವಸ ಸೀಮಿತ ಮಾಡಿದ್ದೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಬಾರಿ ಈ ಗಣೇಶೋತ್ಸವವನ್ನು ನಾವು ಭಾರತದ ಹೆಮ್ಮೆಯ ಸೈನಿಕರಿಗೆ ಯಶಸ್ವಿ ಆಪರೇಷನ್ ಸಿಂಧೂರ್ ಮಾಡಿದಂಥ ಒಬ್ಬ ಸೈನಿಕರಿಗೆ ಈ ಒಂದು ಗಣೇಶೋತ್ಸವವನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಇಡೀ ಪ್ರಪಂಚ ಇವತ್ತು ಭಾರತದ ಕಡೆ ನೋಡೋಕ್ಕೆ ಮತ್ತೆ ಎದ್ದು ನಿಲ್ಲಬಾರ್ದು ಪಾಕಿಸ್ತಾನ, ಆ ರೀತಿ ಉತ್ತರ ಕೊಟ್ಟಂಥ ನಮ್ಮ ಹೆಮ್ಮೆಯ ಸೈನಿಕರಿಗೆ ಈ ಒಂದು ವೇದಿಕೆಯನ್ನು ಆಪರೇಷನ್ ಸಿಂಧೂರ್ ಸೈನಿಕ ವೇದಿಕೆ ಅಂತ ನಾವು ಈ ವೇದಿಕೆಯನ್ನು ನಿರ್ಮಾಣ ಮಾಡಿದ್ವಿ. ಆ ಕಾರಣಕ್ಕೆ ಇವತ್ತು ನಿಮಗೆ ನೋಡ್ತಾ ಇದ್ದೀವಿ, 3 ಮೂರ್ತಿಗಳನ್ನು ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾಳೆ ಕೋಲಾರದ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿಗಳು, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಸಹ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬರ್ತಾರೆ. ಅದಾದಮೇಲೆ 29ಕ್ಕೆ ಖ್ಯಾತ ಹಿನ್ನೆಲೆ ಗಾಯಕಿ ಹಾಗೂ ರಕ್ತಮಂಜರಿಯ ಮೇರು ಗಾಯಕಿ ಶಮಿತಾ ಮಲ್ನಾಡ್ ಅವರು ಒಂದು ತಂಡ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದಾದಮೇಲೆ 30ಕ್ಕೆ ಒಂದು ಉತ್ತಮವಾದಂಥ ರಂಗೋಲಿ ಸ್ಪರ್ಧೆ, 31ಕ್ಕೆ ಭಾನುವಾರ ಕೇರಳದ ಖ್ಯಾತ ಕಲಾವಿದರಾದಂಥ ನೃತ್ಯಗಾರರಿಂದ ಡೊಳ್ಳು, ಚಂಡೆ, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋ ಮುಖಾಂತರ ಈ ಒಂದು ವಿಸರ್ಜನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕೆಲಸ ನಮ್ಮ ಯುವಕ ಮಿತ್ರರು ಸಾಕಷ್ಟು ಶ್ರಮ ವಹಿಸಿ, ಸುಮ್ಮನೆ ವೇದಿಕೆ ನಿರ್ಮಾಣ ಆಗಿಲ್ಲ, ತುಂಬ ಶ್ರಮ ವಹಿಸಿ ಈ
ಒಂದು ವೇದಿಕೆನ ನಿರ್ಮಾಣ ಮಾಡಿದರೆ ಈ ಗಣೇಶೋತ್ಸವ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಏನು ಇವತ್ತು ನಾವು ಪ್ರತಿ ಸತಿ ಹೇಳ್ತಿದ್ದೀವಿ, ಕೋಲಾರಕ್ಕೆ ಶಾಶ್ವತವಾದಂಥ ಶುದ್ಧ ಕುಡಿಯುವ ನೀರು ಬೇಕು. ಅಲ್ಲಿವರೆಗೂ ನಮ್ಮ ಒಂದು ವೇದಿಕೆ ಗಣೇಶೋತ್ಸವ ನಡೀತಾ ಇರ್ತದೆ. ಇವತ್ತು ಈಗಾಗಲೇ ಕೋಲಾರದ ಜನ ಎಲ್ಲರೂ ಈ ಒಂದು ಗಣೇಶೋತ್ಸವಕ್ಕೆ ತುಂಬ ಹೃದಯದಿಂದ ಸ್ವಾಗತ ಮಾಡಿ ಒಂದು ಸಹಾಯ ಕೂಡ ಮಾಡ್ತಾ ಇದ್ದಾರೆ, ಅದೇ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲರೂ ಬಂದು ಈ ಗಣೇಶೋತ್ಸವದಲ್ಲಿ ಭಾಗವಹಿಸಬೇಕನ್ನೋದು ಉದ್ದೇಶದಿಂದ ನಿಮ್ಮನ್ನೆಲ್ಲ ಕರೆದು ಈ ವಿಷಯನ ಕೋಲಾರದ ಜನರಿಗೆ ಹಂಚ್ಕೊಳ್ತಾ ಇದ್ದೀನಿ. ಎಲ್ಲರೂ ಬಂದು ಇಷ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಯಶಸ್ವಿ ಗಣೇಶೋತ್ಸವನ ಯಶಸ್ವಿ ಮಾಡಬೇಕಂತ ನಮ್ಮೆಲ್ಲರ ವೇದಿಕೆ ಮುಖಾಂತರ ತಮ್ಮನ್ನು ನಾನು ಮನವಿ ಮಾಡಿ ಸ್ವಾಗತಿಸ್ತಾ ಇದ್ದೀನಿ. ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ